ಹಾಳು ಮಾಡ್ಬಿಟ್ರು ನನ್ನ ಮಕ್ಕಳು. ಹೆಂಗೋ ಹಳ್ಳಿಯಲ್ಲಿ ಬದನೆಕಾಯಿ ಬೆಳೆಸ್ಕೊಂಡು ಹೆಂಗೋ ಜೀವನ ನಮಸ್ಕಾರ ಗೌಡ್ರೆ. ಆಯ್ತು ನಿನ್ ನಮಸ್ಕಾರಕ್ಕೆ ಬೆಂಕಿ ಹಾಕ. ಇದ್ಯಾಕೆ ಗೌಡ್ರೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಫಿಲಮ್ ಅಂದ್ಮೇಲೆ ಇದೆಲ್ಲ ಮಾಮೂಲಿ ಟೆನ್ಷನ್ ಇದ್ದಿದ್ದೆ. ನೋಡೋ ನಾನು ಸರಿ ಇರಕ್ಕಿಲ್ಲ. ಅದೇನೋ ಹುಲ್ ತೋರಿಸಿ ಹಾಲು ಕರ್ಕೊಂಡ್ರು ಅಂದಂಗೆ ಆಯ್ತು ನನ್ನ ಜೀವನ. ಆ ಕ್ವಾಲಿಸ್ ಬಾಬಾ ಹೇಳಿದ್ನಲ್ಲೋ ಆ ನಿರ್ದೇಶಕ ಸತ್ತೋಗ್ತಾನೆ, ನಿನಗೆ ರಾಜಯೋಗ ಬರುತ್ತೆ ಅಂತ. ಅವ್ನು ಸಾಯ್ನಿಲ್ಲ, ನಂಗೆ ರಾಜಯೋಗ ಬರಲಿಲ್ಲ. ಕ್ವಾಲಿಸ್ ಬಾಬಾ ದುಡ್ಡು ಕಿತ್ಕೊಳ್ಳೋದು ನಿಲ್ಲಿಲ್ಲ. ಗೌಡ್ರೆ ಅವ್ನು ಸತ್ಬಿಟ್ರೆ ರಾಜಯೋಗ ಬರಲ್ಲ ಬಿಡಿ. ಯಾಕಲ್ಲ? ರಾಜಯೋಗ ಬರಲ್ಲ, ದರಿದ್ರ ರೋಗ ಬರುತ್ತೆ. ಯಾಕೋ? ಈಗಾಗಲೇ ನಿಮ್ಮ ಸಿನಿಮಾ ಮುಕ್ಕಾಲು ಭಾಗ ಮುಗಿತಾ ಬಂತು. ಇವಾಗ ಏನಾದ್ರೂ ಅವ್ನು ಸತ್ರೆ ನಿನ್ನ ಸಿನಿಮಾ ಅಷ್ಟೇಯ. ಹೌದು ಗೌಡ್ರೆ, ಶಂಕರ ಏನಾರು ಸತ್ತೋಗ್ಬಿಟ್ರೆ ನೀವು ಇಷ್ಟು ದಿನ ಮಾಡಿದ್ದೀರಲ್ಲ ಅದೆಲ್ಲ ಒಣೆಲ್ ಹುಣ್ಸೆಹಣ್ಣು ತೊಯ್ದಂಗೆ ಆಗ್ಬಿಡ್ತದೆ. ಫಸ್ಟು ಪಿಕ್ಚರ್ ಮುಗ್ಸೋದು ನೋಡೋಣ, ಆಮೇಲೆ ಮಿಕ್ಕಿದ್ದೆಲ್ಲ ನೋಡ್ಕೊಂಡ್ರೆ ಆಯ್ತು. ಶಂಕರ ಬಂದಿದ್ದ ದಿವಸದಿಂದ ಶೂಟಿಂಗ್ ಚೆನ್ನಾಗಿ ನಡೀತಾ ಇದೆ. ಇವಾಗ ಯಾಕೆ ಅವ್ನು ಸಾಯೋ ವಿಷಯ? ಅದೇಪ್ಪ. ಹೌದೇನ್ರು? ಹಂಗಾರೆ ಬನ್ರ ಆ ಕ್ವಾಲಿಸ್ ಬಾಬನ ಹತ್ರ ಹೋಗಿ ನಮ್ಮ ಶಂಕರನಿಗೆ ಏನು ಆಗ್ಬಾರ್ದು ಅಂತ ಕೇಳ್ಕೊಂಬಂದ್ಬಿಡೋಣ. ಬರ್ರಿ ಬರ್ರಿ ಬರ್ರಿ.